ಹಿಂದಿನ ವಿಡಿಯೋದಾಗ ಬ್ಲೌಸ್ ಯಾವ ಥರ ಕಟ್ ಮಾಡೋದನ್ನು ನೋಡ್ಕೊಂಡು ಬಂದೇವಲ್ರಿ. ಈ ವಿಡಿಯೋದಾಗ ಸ್ಲೀವ್ ಯಾವ ಥರ ಕಟ್ ಮಾಡೋದನ್ನು ನೋಡೋಣ ಬರ್ರಿ. ಸ್ಲೀವ್ ಲೆಂತ್ 9.5 ಐತಿ. 1 ಇಂಚ್ ಪ್ಲಸ್ ಮಾಡಿದ್ರೆ 10.5 ಆಗ್ತೈತ್ರಿ. ಇಲ್ಲಿ ನಾವು ಉದ್ದ ತೊಳ್ದಾವಲ್ರಿ 4 ಇಂಚ್ ಈ ಕಡೆ ತಗೋಣ. ಹಿಂಭಾಗದ ಬಗಲಿನ ಅಳತೆ ಪ್ರಕಾರ ತಗೊಂಡ್ರೆ ನಾವು ಇದಿಷ್ಟು ಸ್ಟಿಚಿಂಗ್ ಒಳಗೆ ಹೋಗ್ತೈತ್ರಿ. ಇದು ನೋಡ್ರಿ 9.5 ಬಂದೈತ್ರಿ. ನಮ್ಗೆ 9.5 ಒಳಗೆ ನಾವು ಲೈನ್ದಷ್ಟು ಅರ್ಧ ಇಂಚಿಗಿಂತ 1-2 ಲೈನ್ದಷ್ಟು ಇಷ್ಟು ನಾವು ಮೈನಸ್ ಮಾಡ್ಕೊಳ್ಳೋರಿ. ಇಲ್ಲಿಗೆ ಮಾರ್ಕ್ ಹಾಕೊಳ್ಳೋಣ. ಸ್ಲೀವದ ಎಂಡಿಗೆ 13 ಇಂಚ್ ಐತ್ರಿ. ಅವ್ರ ಸುತ್ತಳತೆ 13 ಇಂಚ್ ಒಳಗೆ ಅರ್ಧ ಮಾಡಿದ್ರೆ 6.5 ಆಗ್ತೈತ್ರಿ. ಮಾರ್ಜಿನ್ ಅನ್ನೋದನ್ನು 1.5 ಇಂಚ್ ಎಕ್ಸ್ಟ್ರಾ ತಗೊಳ್ಳು. ಈ ಪಾಯಿಂಟ್ಗೆ ಕುಡಿಸ್ಕೊಂಡು ನೋಡ್ರಿ. ಆಮೇಲೆ ಇಲ್ಲಿ ಒಂದು ಲೈನ್ ಹಾಕೊಳ್ಳೋರಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಭಾಗಕ್ಕೆ ಟೇಪ್ ಮಡಚಿ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳು. ಇಲ್ಲಿಂದ ಅರ್ಧ ಭಾಗಕ್ಕೊಂದು ಮಡಚಿ ಇಲ್ಲಿ ಒಂದು ಹಾಕೊಳ್ಳೋಣ ರೀ. ಈ ಥರ ಇಲ್ಲೊಂದು ಮಾರ್ಕ್ ತಗೊಂಡು ಈ ಫ್ರೆಂಚ್ ಇದರಲ್ಲಿ ಕರ್ವ್ ಸ್ಕೇಲ್ ಬಿ ಇಲ್ಲಿ 1/2 ಇಂಚ್ ಇಲ್ಲಿ 1/2 ಇಂಚ್ ಇಟ್ಕೊಳ್ಳೋದ್ರಿ. ಈ ಥರ ನಾವು ಸ್ಲೀವ್ ಕಟ್ಟಿಂಗನ್ನ ಮಾಡ್ಕೊಳ್ಳೋದು ನೋಡ್ರಿ. ಈ ಥರ ಇಟ್ಕೊಂಡ ಇದು ಮಾರ್ಕದಲ್ಲಿ 1/2 ಒಳಗೆ 1/2 ಇಂಚ್ ಇದೆಲ್ಲ ಕೂಡಿನ 1/2 ಆಗಿರಬೇಕು. ಈ ಕಡೆ ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಳೋದ್ರಿ. ಇಲ್ಲಿ 1 ಇಂಚ್ ಬಿಟ್ಟು ಈ ಥರ ಲೈನ್ ಹಾಕೊಳ್ಳೋದ್ರಿ.
ಥರ ನಾವು ಸ್ಲೀವ್ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ಳೋದು ನೋಡ್ರಿ. ಮುಂದಿನ ವಿಡಿಯೋದಾಗ ನಾ ಯಾವ ಸೈಜ್ ನಿಮಗೆ ಬೇಕು, ಯಾವ ಸೈಜ್ ಕಟ್ಟಿಂಗ್ ನಿಮಗೆ ಬೇಕು ಅಂತ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಅದೇ ಸೈಜ್ದ ಬ್ಲೌಸ್ ಹೇಳ್ತೀನಿ. ಮುಂದಿನ ವಿಡಿಯೋದಾಗ ಕಟ್ ಮಾಡಿ ತೋರ್ಸಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.